ಸೊ ಇಲ್ಲಿ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ, ಇದು ಚನ್ನಪಟ್ಟಣ ಹತ್ರನೇ. ನೋಡಿ ಹೇಗಿದೆ ವೆದರ್, ಜಿನ ಹನಿಯೂರು ಅಂತ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ರೋಡ್ಗಳು. ಇಲ್ಲೊಂದು ಚಿಕ್ಕ ಕೊಳ ಇದೆ, ಪಾದ. ಹೀಗಿದೆ ನೋಡಿ, ಬ್ಯೂಟಿಫುಲ್ ಪ್ಲೇಸ್. ಗವಿರಂಗಸ್ವಾಮಿ ಟೆಂಪಲ್. ಓಂ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಒಂದು ಚಿಕ್ಕ ಕಲ್ಯಾಣ ಮಂಟಪ ಥರ ಮಾಡಿದ್ದಾರೆ ಇಲ್ಲಿ ಬರೋ ಪ್ರವಾಸಿಗರಿಗೆ. ಹನುಮಂತನ ದೇವಸ್ಥಾನ. 3 ಬೆಟ್ಟಗಳು ಕಾಣಿಸುತ್ತೆ ನೋಡಿ, 7 ಬೆಟ್ಟಗಳ ಒಡೆಯ. ಇದು ಮೆಟ್ಲಕ್ಕೆ ಬರೋದಾ? ಏನು ರೋಡ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ರೋಡ್. ಈ ರೋಡಲ್ಲಿ ಬಂದಿರೋದು ನಾವು ಸ್ವಲ್ಪ ಆಫ್ ರೋಡಿಂಗಲ್ಲಿ. ನೋಡಿ ಒಂದು ಕೊಳ ಇದೆ, ಮನೆಗಳು ಹೇಗೆ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಬೆಂಗಳೂರು ಹತ್ರ ಇಷ್ಟೊಂದು ಚೆನ್ನಾಗಿದೆ ಅಂತದ್ದು ಮಡಿಕೇರಿ ಊಟಿಗೆ ಹೋಗೋ ಪರಿಸ್ಥಿತಿನೇ ಇಲ್ಲ, ಇಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿ. ಇಲ್ಲಿ ಹನುಮಂತನ ದೇವಸ್ಥಾನ. ಒಳ್ಳೆ ಪ್ರೇಕ್ಷಣೀಯ ಸ್ಥಳ. ನಮ್ಮ ಚನ್ನಪಟ್ಟಣ ಮದ್ದೂರು ಹತ್ರನೇ ಎಷ್ಟೊಂದಿದೆ ನೋಡಿ, ಇದು ಗೊತ್ತೇ ಆಗಲಿಲ್ಲ ಯಾರಿಗೂ. ಸೊ ಇಲ್ಲಿ ದಾಸೋಹನೂ ಇದೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕೂತ್ಕೊಂಡು ತಿನ್ಬೋದು. ಗರುಡಗಮ್ಮ ಆಂಜನೇಯ ಸ್ವಾಮಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಇದು ನೋಡಿ ಕಲ್ಯಾಣಿ, ಚಿಕ್ಕದಾದ ಕಲ್ಯಾಣಿ. ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ. ಒಳ್ಳೆ ಪ್ಲೇಸ್ ಇದು. ಬೆಳಿಗ್ಗೆ ಸನ್ರೈಸು ಬರ್ಬೋದು ಅನ್ಸುತ್ತೆ. ಅಲ್ಲಿ ನೀರನ್ನ ಇಲ್ಲಿ ಬಿಡ್ತಾ ಇದ್ದಾರೆ. ಸೊ ಇಲ್ಲೊಂದು ಪಾದ, ಇಲ್ಲೊಂದು ಕಲ್ಯಾಣ ಇದೆ ನೋಡಿ. ತುಂಬ ವಿಶೇಷ ಚೆನ್ನಾಗಿದೆಪ್ಪ. ಚನ್ನಪಟ್ಟಣದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಕನಕಪುರ ಆದರೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಹಲಗೂರು ಬರುತ್ತೆ. ಇಲ್ಲೊಂದು ಕಲ್ಯಾಣ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅನ್ಸರ. ತುಂಬ ಚೆನ್ನಾಗಿದೆ ಇದು, ಬಟ್ ಯಾರೂ ಜನ ಇರಲ್ಲ. ಅದೇ ಒಂದು ಅಲ್ಲಿ ನೋಡಿ, ಒಂದೇ ಒಂದು ಬಂಡೆಯಲ್ಲಿ ಹೇಗಿದೆ ಅಂತ. ತುಂಬ ವಿಶೇಷವಾದ ಸ್ಥಳ. ಸೊ ಬಂದು ನೋಡಿ, ಯಾವಾಗಾದರೂ ಬೆಂಗಳೂರು ಹತ್ರನೇ ಇರೋದ್ರಿಂದ ವೀಕೆಂಡು ಪ್ಲ್ಯಾನ್ ಮಾಡ್ಬೋದು ನೋಡಿ. ಶನಿವಾರ ಇಲ್ಲ ಭಾನುವಾರ ಬನ್ನಿ, ತೆಗ್ದಿರುತ್ತೆ. ಬೇರೆ ದಿನ ಪೂಜೆ ಮಾಡ್ಕೊಂಡು ಹೊರಟೋಗ್ತಾರೆ.
ಸೊ ಇಲ್ಲಿಗೆ ಇನ್ನೊಂದು ಚಿಕ್ಕದೊಂದು ದೇವಸ್ಥಾನ ಇದೆ ನೋಡಿ, ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು ಅಷ್ಟೇ. ಸೊ ಅಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ನಮಸ್ಕಾರ ಮಾಡಿ ಇನ್ನು ಹೊರಡೋದೆ. ಸ್ವಲ್ಪ ಗಿಡಗಳು ತುಂಬ ಬೆಳೆದೋಗಿದೆ, ಸೊ ಅದರಿಂದ ಗಾಡಿಗೆಲ್ಲ ತಾಗುತ್ತೆ ಮುಳ್ಳು. ಅದೊಂದು ಸ್ವಲ್ಪ ಕ್ಲೀನ್ ಮಾಡಬೇಕಾಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಇನ್ನೊಂದು ಗಾಡಿ ಅಡ್ಡ ಬಂದರೆ ಅಂತೂ ಆಗೋದೇ ಇಲ್ಲ ಹೋಗೋಕ್ಕೆ.